ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇತ್ತೀಚೆಗೆ ಪ್ರೇಕ್ಷಕರಿಗೆ ತುಂಬಾ ಬೋರಿಂಗ್ ಆಗಿತ್ತು. ಯಾಕಂದರೆ ಶೆಫ್ ಆಗಿ ಕೆಲಸ ಮಾಡ್ತಿದ್ದಂಥ ಭಾಗ್ಯ ಆ ಸ್ಥಳದಲ್ಲಿ ಅವಮಾನಕ್ಕೆ ಒಳಗಾಗಿದ್ಲು. ಕನ್ನಿಕಾ ಅಲ್ಲಿಗೆ ಬಂದು ಭಾಗ್ಯಲಕ್ಷ್ಮಿಯನ್ನು ಕೆಲಸದಿಂದಲೇ ತೆಗೆದುಹಾಕಿದ್ಲು. ಇದು ತುಂಬಾ ಅವಮಾನವಾಗಿತ್ತು. ಅದಾದ ಬಳಿಕ ತನ್ನ ಮಗಳ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋಕ್ಕೂ ಕೂಡ ಹಣ ಇಲ್ಲದೆ ಜೋಕರ್ ವೇಷವನ್ನು ತೊಟ್ಟಿದ್ಲು. ಹೀಗೆ ಭಾಗ್ಯ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದರೆ ಪ್ರೇಕ್ಷಕರಿಗಂತೂ ಸೀರಿಯಲ್ ಯಾಕಪ್ಪ ನೋಡಬೇಕು, ಈ ಥರನೂ ಕೂಡ ಯಾರಾದರೂ ಬಾಳ್ತಾರೆ, ಇಷ್ಟು ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ತಾರಾ, ಈ ರೀತಿ ಯಾಕೆ ತೋರಿಸ್ಬೇಕು ಅಂತೆಲ್ಲ ತುಂಬಾ ಬೇಜಾರಾಗಿದ್ದರು. ಆದರೆ ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಿರ್ದೇಶಕರು ಒಳ್ಳೆ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಅದು ಕೂಡ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮಾದರಿ ಆಗುವಂಥದ್ದು. ಅದು ಏನಪ್ಪ ಅಂತಂದರೆ, ತಾಂಡವ್ ಅಷ್ಟೆಲ್ಲ ಹಿಂಸೆ ಕೊಟ್ಟ ಮೇಲೆ ಯಾಕೆ ಭಾಗ್ಯ ಅವನನ್ನು ಸಹಿಸ್ಕೊಳ್ಬೇಕು? ತಾಂಡವೇ ಹೆಂಡತಿಯನ್ನು ಬಿಡೋಕ್ಕೆ ರೆಡಿ ಇರುವಾಗ ಯಾಕೆ ಭಾಗ್ಯ ತಾಳೆಯನ್ನು ಹಾಕ್ಕೊಂಡು ಅವನಿಗೋಸ್ಕರ ಕಾಯಬೇಕು ಅನ್ನೋಂಥದ್ದು ತುಂಬ ವೀಕ್ಷಕರ ಪ್ರಶ್ನೆ ಆಗಿತ್ತು. ಕೊನೆಗೂ ಕೂಡ ಡೈರೆಕ್ಟರ್ ಈಗ ಇದಕ್ಕೆ ದೊಡ್ಡ ತೀರ್ಪನ್ನೇ ಕೊಟ್ಟಿದ್ದಾರೆ. ಭಾಗ್ಯ ಈಗ ತಾಂಡವ್ ಕಟ್ಟಿದ್ದ ತಾಳಿಯನ್ನೇ ಬಿಚ್ಚಿಕೊಟ್ಟಿದ್ದಾಳೆ. ಇಷ್ಟು ದಿನ ಆತನ ಜೊತೆ ಸಂಸಾರ ಮಾಡಿದ್ದೇ ಹೆಚ್ಚು, ಇಷ್ಟವಿಲ್ಲದ ಮದುವೆಗೆ ನಾನು ಯಾಕೆ ತಾಳಿಯನ್ನು ಕೊರಳಲ್ಲಿ ಹಾಕಿಕೊಂಡಿರಬೇಕು? ಅತ್ತೆ, ನನಗೂ ಕೂಡ ಕೊರಳಲ್ಲಿರುವಂಥ ತಾಳಿ ಭಾರ ಅನ್ನಿಸ್ತಾ ಇದೆ ಅಂತೇಳಿ ತನ್ನ ಅತ್ತೆ ಕುಸುಮಾಳ ಮುಂದೆಯೇ ತನ್ನ ತಾಳಿಯನ್ನು ಬಿಚ್ಚಿ ಗಂಡನ ಕೈಗೆ ಕೊಟ್ಟಿದ್ದಾಳೆ. ಹೌದು, ಈ ಸೀರಿಯಲ್ನಲ್ಲಿ ಇಂಥದ್ದೊಂದು ಟ್ವಿಸ್ಟ್ ಬೇಕಾಗೇ ಇತ್ತು. ಯಾಕಂತಂದರೆ ಹೆಣ್ಮಗಳು ಗಂಡ ಸರಿ ಇದ್ದಾಗ ಅವನಿಗೋಸ್ಕರ ಪ್ರಾಣ ಬೇಕಾದರೂ ಕೊಡಲಿ, ಅದರಲ್ಲಿ ಅರ್ಥ ಇದೆ. ಆದರೆ ಗಂಡ ಆಕೆಯನ್ನೇ ಬಿಟ್ಟು ತನ್ನ ಸಂಸಾರಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದಂಥ ಭಾಗ್ಯಳಂಥ ಹೆಣ್ಣನ್ನು ಬಿಟ್ಟು ಶ್ರೇಷ್ಠಳಂತಹ ಹುಡುಗಿಯಿಂದ ಹೋಗ್ತಾನೆ ಅಂದಾಗ ಆ ಗಂಡನಿಗಾಗಿ ಹೋರಾಡುವಂಥದ್ದಾಗಲಿ ಅಥವಾ ಆ ಸಂಸಾರ ಉಳಿಲೇಬೇಕು ಅನ್ನುವಂಥದ್ದಾಗಲಿ ಯಾವುದೇ ಅರ್ಥ ಇರಲ್ಲ. ಅವನಿಗೂ ಕೂಡ ಹೆಂಡತಿ ಮೇಲೆ ಆಸೆ ಇದ್ದಿದ್ದರೆ ಓಕೆ, ಇಬ್ಬರು ಚೆನ್ನಾಗಿರಲಿ ಅಂತ ಹೇಳ್ಬೋದಿತ್ತು. ಆದರೆ ಆತನಿಗೆ ಭಾಗ್ಯಳ ಮೇಲೆ ಅಂದರೆ ಹೆಂಡತಿ ಮೇಲೆ ಇಷ್ಟನೇ ಇಲ್ಲ ಅಂದ ಮೇಲೆ ಅದೇನು ಹೇಳ್ತಾರಲ್ಲ, ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅಂತ, ಹಾಗೆ ಇಲ್ಲಿ ಭಾಗ್ಯ ತಾಂಡವನ ಎಲ್ಲ ಗುಣಗಳನ್ನು ಕೂಡ ಸಹಿಸಿಕೊಂಡು ಇರೋದು ನಿಜಕ್ಕೂ ಕೂಡ ಸೀರಿಯಲ್ ನೋಡೋರಿಗೆ ತುಂಬಾ ಕಿರಿಕಿರಿ ಆಗ್ತಾಯಿತ್ತು. ಆದರೆ ಈಗ ತನ್ನ ಅತ್ತೆಯ ಮುಂದೆಯೇ ನನ್ನ ಕೊರಳಲ್ಲಿರುವಂಥ ತಾಳಿ ನನಗೆ ಭಾರ ಅನ್ನಿಸ್ತಾ ಇದೆ ಅತ್ತೆ ಅಂತ ಹೇಳಿ ಆ ತಾಳಿಯನ್ನು ಬಿಟ್ಟು ತಾಂಡವ್ ಕೈಗೆ ಇಟ್ಟಿದ್ದಾಳೆ. ಇನ್ನು ಮುಂದೆ ಭಾಗ್ಯ ಬದುಕು ಬದಲಾಗಬೇಕಿದೆ, ಆಕೆ ಎಲ್ಲರಂತೆ ಬದುಕಬೇಕಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆಕೆಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಗೊತ್ತಿದೆ. ಹೀಗಾಗಿ ಒಂದು ಸಣ್ಣ ಹೋಟೆಲ್ಲು ಅಥವಾ ಏನಾದರೂ ಪ್ರಾರಂಭ ಮಾಡಿ ಶೆಫ್ ಆಗಿ ಅವಳೊಂದು ದೊಡ್ಡ ಸಾಧನೆಯನ್ನು ಮಾಡಬೇಕು. ಆಕೆ ಭರತನಾಟ್ಯ ಕಲಾವಿದೆ, ಹೀಗಾಗಿ ಅದರಲ್ಲಾದರೂ ಕೂಡ ಸರ್ವೈವ್ ಆಗಬೇಕು. ಹೀಗಾಗಿ ಕಥೆಯನ್ನು ಮುಂದಕ್ಕೆ ಹೇಗೆ ತಗೊಂಡು ಹೋಗ್ತಾರೆ ಅನ್ನುವಂಥದ್ದೇ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ.